ವಕ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಎದುರಾಗಿದೆ ಆ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನು ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 16 ದಿನದಿಂದ ಪಕ್ಷದ ಒಳಗೆ ಆಂತರಿಕವಾಗಿ ಚರ್ಚೆಯನ್ನು ಮಾಡಿ ವ್ಯವಸ್ಥಿತವಾಗಿ ಜನರನ್ನು ಮುಟ್ಟಿ ಯಾವೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 5 ಜನರ ತಂಡವನ್ನು ಮಾಡೋದ್ರ ಮೂಲಕ ಅದರಲ್ಲಿ ಒಬ್ಬ ವಕೀಲರನ್ನು ಕೂಡ ತಂಡದ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ನಮಗೆ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಶಕ್ತಿಯನ್ನು ತುಂಬ ಸಲುವಾಗಿ ನಾವು ಈ ತಂಡವನ್ನು ರಚನೆ ಮಾಡಿದ್ದೀವಿ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಮಠಾಧೀಶರು ಸೇರಿದಂತೆ ನಮ್ಮ ಜಿಲ್ಲೆಗಳಲ್ಲಿ ಬರುವಂಥ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಭೇಟಿ ಮಾಡೋದ್ರ ಮೂಲಕ ಜನರ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಯಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಇದು ಮೊದಲನೇ ಹಂತ ಆಗುತ್ತೆ. ಅದಾದ ನಂತರ 21 ಅಥವಾ 22ನೇ ತಾರೀಕಂದು ಪ್ರತಿ ಜಿಲ್ಲಾಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಹೋರಾಟ ಜೊತೆಗೆ ಅಹವಾಲು ಸ್ವೀಕಾರ ಮಾಡುವಂಥ ಒಂದು ಚಟುವಟಿಕೆಯನ್ನು ಅವತ್ತಿಗೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ರೈತರು, ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರೆಲ್ಲರನ್ನ ಆ ಒಂದು ವೇದಿಕೆಗೆ ಬರಮಾಡಿಕೊಂಡು ಅಹವಾಲನ್ನು ಸ್ವೀಕರಿಸಿ ನಾವು ಸಮಸ್ಯೆಯ ಏನೊಂದು ಗಂಭೀರತೆ ಇದೆ ಆ ಗಂಭೀರತೆಯನ್ನು ಆ ಜಿಲ್ಲಾವಾರು ಪರಾಮರ್ಶೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮೂರನೇ ಹಂತವಾಗಿ ಏನು 3 ತಂಡಗಳನ್ನು ರಾಜ್ಯಾಧ್ಯಕ್ಷರು ನಿನ್ನೆ ಪ್ರಕಟ ಮಾಡಿದ್ದಾರೆ. ಆ 3 ತಂಡ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ರೈತರ, ಮಠಮಾನ್ಯಗಳ ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ಅವರ ಸಮಸ್ಯೆಯನ್ನು ಮುಂಬರುವಂಥ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಸಲುವಾಗಿ ಮತ್ತು ಹೋರಾಟ ಮಾಡುವ ಸಲುವಾಗಿ ನೈಜ ವರದಿಯನ್ನು ತರುವಂಥ ಕೆಲಸವನ್ನು ಮಾಡೋದಕ್ಕೆ 3 ತಂಡಗಳನ್ನು ಮಾಡಿದ್ದೆ. ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ, ಮತ್ತೊಂದು ವಿರೋಧ ಪಕ್ಷದ ನಾಯಕರಾದಂಥ ಆರ್. ಅಶೋಕ್ ಅವರ ನೇತೃತ್ವದಲ್ಲಿರುತ್ತೆ, ಮತ್ತೊಂದು ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇರುತ್ತೆ, 3 ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇರುತ್ತೆ. ಕೇಂದ್ರದ 3 ಸಚಿವರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿಯವರು ಸೇರಿದಂತೆ ಪ್ರಮುಖ ನಾಯಕರ ಒಳಗೊಂಡಂಥ ಈ ತಂಡ ಕನಿಷ್ಠ 8 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾವು ಸದನದಲ್ಲಿ ಯಾವುದು ವಾಸ್ತವಿಕವಾಗಿ ಸಮಸ್ಯೆಗಳಿದೆ ಅದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಯಾಗಿ ಅಧಿವೇಶನ ರಾಜ್ಯ ತಂಡದ ಪ್ರವಾಸ ಡಿಸೆಂಬರ್ 1st ವೀಕ್ನಲ್ಲಿ ಪ್ರಾರಂಭ ಆಗುತ್ತೆ. ಸೆಷನ್ ಡೇಟ್ ಫೈನಲ್ ಆಗಬೇಕು. ಅದಕ್ಕೆ ಪೂರಕವಾಗಿ 4ನೇ ಭಾಗ ಯಾವತ್ತು ಬೆಳಗಾಂನಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ ಅವತ್ತು ಒಂದಿನ ಹಿಂದೆ ಮುಂದೆ ಬೃಹತ್ ಒಂದು ಪ್ರತಿಭಟನೆಯನ್ನು ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ದೀವಿ. 50ರಿಂದ 60 ಸಾವಿರ ಸಾರ್ವಜನಿಕರು, ರೈತರನ್ನು ಸೇರಿಸಿ ಏನು ಇದೊಂದು ವಿವಾದವನ್ನು ಹುಟ್ಟಾಕಿದ್ದಾರೆ, ರೈತರಲ್ಲಿ ಆತಂಕವನ್ನು ಮೂಡಿಸಿದ್ದಾರೆ, ಅದನ್ನು ಪ್ರತಿಭಟಿಸಿ ಒಂದು ಬೃಹತ್ ಸಮಾವೇಶವನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಳಗಾಂನಲ್ಲಿ ಹಮ್ಮಿಕೊಳ್ಳೋದಕ್ಕೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ 5 ಜನರ ತಂಡ ಏನಿದೆ ಅದು ಈಗಾಗಲೇ ಕಾರ್ಯೋನ್ಮುಖವಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋಬಳಿ ಮಟ್ಟದಿಂದ ಹಿಡಿದು ಪಂಚಾಯಿತಿ ಮಟ್ಟದವರೆಗೆ ಈ ಸಮಸ್ಯೆಗಳನ್ನ ಆಲಿಸಿ ಏನು ತಾಲೂಕು ಆಫೀಸಿಂದ ಹಿಡಿದು DC ಆಫೀಸ್ ತನಕ ಯಾವೆಲ್ಲ ಒಂದು ಹೊಸ ಏನೋ ಒಂದು ತಕರಾರನ್ನು ಎತ್ತಿದ್ದಾರೆ ಅದರ ಸಮಸ್ಯೆಯ ಅರಿವನ್ನು ಕೂಡ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡೋದಕ್ಕೆ ಸನ್ನದ್ಧವಾಗಿದೆ.
ಬೆಳಗಾವಿಯಲ್ಲಿ ಯಾವಾಗ ಪ್ರತಿಭಟನೆ ಮತ್ತೆ ಏನು ಸರ್ ಇದು ಯಾವ ರೀತಿಯಾಗಿ ಅಧಿವೇಶನ ಯಾವತ್ತು ತಾರೀಖು ಫಿಕ್ಸ್ ಮಾಡ್ತಾರೆ ಅವತ್ತು ಒಂದಿನ ಆಚೆ ಈಚೆ ಇರುತ್ತೆ. ಸರ್, ಈಗ ನೀವು ಟೀಮ್ ರೆಡಿ ಮಾಡಿದ್ರೆ ನಿಮ್ಮ ಟೀಮ್ ಡಿಸೆಂಬರ್ ಅಂತ ಶುರುವಾಗುತ್ತೆ ಅಂತಿದೆ. ಆದರೆ ಇದೇ ಹೋರಾಟಕ್ಕೆ ಸಂಬಂಧಪಟ್ಟಾಗಿ ಯತ್ನಾಳ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು. ನವೆಂಬರ್ 25ರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ನಮ್ಮ ತಂಡ ಪ್ರತ್ಯೇಕವಾಗಿ ಅಧ್ಯಯನ ಪ್ರವಾಸವನ್ನ ಮಾಡುತ್ತೆ, ಆಸಕ್ತರು ಮತ್ತೆ ವಿಚಾರದಲ್ಲಿ ಯಾರು ತೀವ್ರತೆ ಇರ್ತಾರೆ ಅವ್ರು ಬಂದು ನಮ್ಮನ್ನು ಸೇರ್ಕೋಬಹುದು ಅಂತ ಹೇಳಿದ್ದಾರೆ. ನಿಮ್ಮ ತಂಡದಲ್ಲಿ ಅವರು ಹೆಸರಿದೆ, ಅವರು ಪ್ರತ್ಯೇಕ ಅಂತ ಹೇಳ್ತಿದ್ದಾರೆ. ಕ್ಲಾಶ್ ಆಗಲ್ವಾ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಾಗಿರೋವಂಥವ್ರು ಹಿರಿಯರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿರೋವಂಥವ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ನೈಜ ವರದಿಯ ತಂಡ ಇದೆ, ಆ ತಂಡದಲ್ಲಿ ಪ್ರಮುಖರಿದ್ದಾರೆ, ಅವ್ರನ್ನೂ ಒಳಗೊಂಡಂಥ ತಂಡವನ್ನು ನಾವು ಮಾಡಿದ್ದೀವಿ. ಅವರು ಬೇರೆ ಏನು 25ನೇ ತಾರೀಕಿಂದ ಮಾಡಬೇಕು ಅಂತ ತಾವೇನು ಹೇಳ್ತಾ ಇದ್ದೀರಿ, ಅದು ಬಹುಶಃ ಅವ್ರಿಗೆ ಮಾಹಿತಿ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ವ್ಯಾಪಕವಾಗಿ ಚರ್ಚೆ ಆಗಿ ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚೆ ಆಗಿ ನಂತರ ಇದನ್ನು ಪ್ರಕಟ ಮಾಡಿದೆ. ಅವ್ರನ್ನೂ ಒಳಗೊಂಡಂತೆ ನಾವು ಪ್ರವಾಸ ಮಾಡ್ತೀವಿ, ಯಾವುದೇ ರೀತಿಯಾದಂಥ ಗೊಂದಲ ಇರೋದಿಲ್ಲ. ಇಲ್ಲ, ಅನೇಕ ಸಂಘ ಸಂಸ್ಥೆಗಳನ್ನ ಒಳಗೊಂಡಂತೆ ಅನೇಕ ನಾಯಕರುಗಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು, ರೈತರಿಗೆ ನೆಮ್ಮದಿಯನ್ನು ಕೊಡಬೇಕು ಅಂತೇಳಿ ಹೊರಟಿದ್ದಾರೆ. ಎಲ್ಲರನ್ನೂ ಒಳಗೊಂಡಂತೆ ನಾವೇ ಮಠಮಾನ್ಯಗಳಿಂದ ಹಿಡಿದು ರಾಜಕೀಯ ಪಕ್ಷದಿಂದ ಹಿಡಿದು ಸಂಘ ಸಂಸ್ಥೆಗಳನ್ನು ಜೊತೆಲಿ ಸೇರಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲರ ಗುರಿ ಒಂದೇನೇನೆ, ರೈತರಿಗೆ, ಮಠಮಾನ್ಯಗಳಿಗೆ, ಸಾರ್ವಜನಿಕರಿಗೆ ಒಕ್ಸಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಸದುದ್ದೇಶ ಇದ್ದಾಗ ಎಲ್ಲರೂ ಜೊತೆಗೆ ತಗೊಂಡು ಹೋಗೋವಂಥದ್ದು ಒಂದು ರಾಜಕೀಯ ಪಕ್ಷವಾಗಿ, ಅದರಲ್ಲೂ ವಿರೋಧ ಪಕ್ಷದಲ್ಲಿ ಕೂತಿರೋವಂಥ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯಾಗಿರುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ತೀವಿ. ಆ ಕಡೆ ಅವರು ಒಂದ್ ಕಡೆ ಘೋಷಣೆ ಮಾಡ್ತಾರೆ, ಈ ಕಡೆ ನೀವು ಘೋಷಣೆ ಮಾಡ್ತಾರೆ, ಇದೊಂದು ರೀತಿಯಾಗಿ ಪಕ್ಷದಲ್ಲಿ ಒಂದಿಷ್ಟು ಒಡಕುಗಳಲ್ಲಿ ಎಲ್ಲವೂ ಕೂಡ ಸಂದೇಶ ಹೋಗುವಂಥದ್ದು ಏನಾಗುತ್ತೆ ಅಂತ ಕಾರ್ಯಕರ್ತರಿಗೆ? ಇಲ್ಲ, ಯಾವುದೇ ರೀತಿಯಾದ ಗೊಂದಲ ಇರೋದಿಲ್ಲ. ಅವ್ರನ್ನೂ ಒಳಗೊಂಡಂತೆ ಈಗ ತಂಡ ಮಾಡಿರೋದ್ರಿಂದ ಶಕ್ತಿ 4 ಜನ ಪ್ರೀತಮ್ ಗೌಡ, ಅಶ್ವಥ್ ನಾರಾಯಣ್, ತಮೇಶ್ ಗೌಡ ಅನ್ನೋದ್ರ ಬದಲಾಗಿ ಪಕ್ಷ ಅಂತೇಳಿ ಹೇಳಿದ್ರೆ ಶಕ್ತಿ ಹೆಚ್ಚಿರುತ್ತೆ. ಅವರೂ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಸಮಗ್ರ ಕಾರ್ಯಕರ್ತರ ಒಳಗೊಂಡಂಥ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಸಂಸದರು, ಹಾಲಿ ಸಂಸದರು ಸೇರಿದಂತೆ ಎಲ್ಲರೂ ಸೇರಿ ಸಂಘಟಿತವಾಗಿ ಮಾಡ್ತಿರೋ ಹೋರಾಟಕ್ಕೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗೋಂಥ ಕೆಲಸವನ್ನು ಮಾಡ್ತೀವಿ. ಅವರು ಘೋಷಣೆ ಮಾಡಿದ ಮೇಲೆ ನೀವು ತರಾತುರಿಯಲ್ಲಿ ಮಾಡಿದ್ರಿ, ಅವ್ರದ್ದು ಇದನ್ನ ಉದ್ದೇಶನ ವಿಫಲ ಮಾಡೋದೇ ಪ್ರಯತ್ನ, ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋದಲ್ಲ ಅಂತ ಟೀಕೆ ಏನು? ನಿಮ್ಮ ಮಾಹಿತಿಗೋಸ್ಕರ ಒಂದು ದಿನದಲ್ಲಿ ನಾವು ಕಮಿಟಿಯನ್ನು ರಚನೆ ಮಾಡೋಕ್ಕಾಗಲ್ಲ. ಒಂದು ದಿನದಲ್ಲಿ ಜಿಲ್ಲೆಯಲ್ಲಿ ಏನು ಹೋರಾಟದ ಸ್ವರೂಪ ಇರುತ್ತೆ ಅದನ್ನು ಮಾಡಲಿಕ್ಕಾಗಲ್ಲ. ಬೈ ಎಲೆಕ್ಷನ್ನು ಮುಗಿದು 3-4 ದಿನ ಆಗಿದೆ. ಬೈ ಎಲೆಕ್ಷನ್ಗಿಂತ ಮುಂಚಿತವಾಗಿ ಒಂದು ಪಕ್ಷದ ಆಂತರಿಕ ಸಭೆಯನ್ನು ಮಾಡಿದ್ದೀವಿ. ಕೋರ್ ಕಮಿಟಿಯ ಎಲ್ಲ ಸದಸ್ಯರೊಂದಿಗೆ ರಾಜ್ಯಾಧ್ಯಕ್ಷರು ಚರ್ಚೆಯನ್ನು ಮಾಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂಥ ಒಂದು ರಾಜಕೀಯ ಪಕ್ಷ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯನ ಪಡೆದು ದಿನಾಂಕಗಳನ್ನು ನಿಶ್ಚಯ ಮಾಡಿದೆ. ಬೈ ಎಲೆಕ್ಷನ್ ಮುಗಿದು 2 ದಿನ ಆಗಿಲ್ಲ. ಎಲೆಕ್ಷನ್ ಮಾಡಬೇಕಾದ್ರೆ ರಾಜಕೀಯ ಪಕ್ಷವಾಗಿ ಎಲೆಕ್ಷನ್ ಕಡೆ ಗಮನ ಇರೋವಂಥದ್ದು ಸಹಜ. ಅದಾದ ನಂತರ ಎಲ್ಲರನ್ನೂ ಒಳಗೊಂಡಂತೆ ಹಿರಿಯರು, ತಾವೇನು ಹೆಸರು ಹೇಳ್ತಿದ್ದೀರಿ ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಹೋರಾಟವನ್ನು ರೂಪಿಸ್ಕೊಂಡಿದ್ದೀವಿ. ಆ ಹೋರಾಟ ಯಶಸ್ವಿಯಾಗುತ್ತೆ. ಈ ಇಡೀ ರಾಜ್ಯದಲ್ಲಿ ಒಂದು 4-5 ದಿನದಲ್ಲಿ 3 ತಂಡ ಸೇರಿದಂತೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡುವಂಥದ್ದಾಗುತ್ತೆ. ಎಲ್ಲ ಕಾರ್ಯಕರ್ತರು ಕೂಡ ನಾಯಕರುಗಳೊಟ್ಟಿಗೆ ಬಂದು ಈ ಹೋರಾಟವನ್ನು ಯಶಸ್ವಿಯನ್ನು ಮಾಡ್ತಾರೆ. ಅಧಿಕೃತವಾಗಿ ಟೀಮು ಆಂತರಿಕ ಸಭೆಗೆ ಯಾರನ್ನು ಫೋನಲ್ಲಿ ಸಂಪರ್ಕ ಮಾಡಬೇಕು ಅವ್ರಿಗೆ ಸಂಪರ್ಕ ಮಾಡಿದೆ, ಯಾರು ಸಲಹೆ ತಗೋಬೇಕು ತಾಂಡಿದೆ, ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಯತ್ನಾಳ್ ಅವರ ಹೆಸರನ್ನ ಬಿಜೆಪಿ ನಾಯಕರು ಹೇಳದೇ ಇರುವಷ್ಟು ದೂರ ಯತ್ನಾಳ್ ಅವರು ಹೋಗಿದ್ದಾರೆ. ನೀವು ಹೇಳ್ತಿದ್ದೀರಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಹೇಳಿದೆ. ನಮ್ಮ ಹಿರಿಯ ಪತ್ರಕರ್ತರು ಹೆಸರು ಹೇಳಿದ್ರೆ ನೀವು ಹೇಳಿದಂತಹ ಹೆಸರು ಸೇರಿದಂತೆ ಅಂತ ಇಲ್ಲ, ಅದಕ್ಕೆ ಮುಂಚೆ ಹೇಳಿದೆ, ಪದೇ ಪದೇ ಒಂದೇ ಹೆಸರನ್ನು ಹೇಳಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ. ನಮ್ಮ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಕೇಂದ್ರದ ಮಾಜಿ ಸಚಿವರಿದ್ದಾರೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರನ್ನೂ ಒಳಗೊಂಡಂತೆ ಅಂತೇಳಿ ಹೇಳಿದ್ದೀನಿ. ಅದರಲ್ಲಿ ಯಾವುದೇ ರೀತಿಯ ಬಿಜೆಪಿಯಿಂದ 2 ಪ್ರತ್ಯೇಕ ಯಾತ್ರೆಗಳು ಆಗೋದಿಲ್ಲ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಹೇಳಿದ್ನಲ್ಲ, 3 ತಂಡಗಳಿರುತ್ತೆ, 3 ಬೇರೆ ಬೇರೆ ದಿಕ್ಕಿನಲ್ಲಿ ಅವ್ರನ್ನೂ ಒಳಗೊಂಡಂತೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋವಂಥ ಕೆಲಸವನ್ನು ನಾವು ಮಾಡೋವಂಥವ್ರು ಇದ್ದೀವಿ. ಅದ್ರ ರೂಪುರೇಷೆನೂ ಕೂಡ ನೆನ್ನೆ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀವಿ. ಯಾರ್ಯಾರು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಕೂಡ ಕೆಲಸವನ್ನು ಆಲ್ರೆಡಿ ಪ್ರಾರಂಭ ಕಮಿಟಿಗಳಲ್ಲ ನಿನ್ನೆ ಪ್ರತ್ಯೇಕವಾಗಿ ಸಭೆ ಮಾಡಿದಂಥವ್ರು ಅವರನ್ನು ಕೂಡ ಸೇರಿಸ್ಕೊಂಡು ಅವ್ರಿಗೇನಾದ್ರು ಇದ್ರ ಮೂಲಕ ಸಂದೇಶ ಕೊಡ್ತೀರಾ, ಪ್ರತ್ಯೇಕವಾಗಿ ಯಾತ್ರೆ ಬೇಡ, ಇದರಲ್ಲೇ ಬಂದು ಸೇರಿಸ್ಕೊಡಿ ಅಂತ? ಯಾಕಂದ್ರೆ ಅದ್ರ ಕೆಲವ್ರನ್ನ ಕೈ ಬಿಟ್ಟಿದ್ದೀರಾ ನೀವು.
ನೋಡಿ, ಬಂಗಾರಪ್ಪ ಅವ್ರಿಗೆ ಯಾವ್ದು ಜವಾಬ್ದಾರಿ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಯಾವ್ದು ಜವಾಬ್ದಾರಿ ಕೊಟ್ಟಿಲ್ಲ. ನಿನ್ನೆ ಅವರು ಕೂಡ ಸಭೆಯಲ್ಲಿ ಇದ್ರು. ಮಾಜಿ ಶಾಸಕರು, ಮಾಜಿ ಸಂಸದರು, ಹಾಲಿ ಶಾಸಕರು, ಹಾಲಿ ಸಂಸದರು ಅಂದರೆ ಎಲ್ಲರೂ ಒಳಗೊಂಡಂತೆ ಇಲ್ಲಿರೋಂಥದ್ದು 10 ಜನ ಪ್ರಮುಖರು ಹೇಳಿದ್ದಾರೆ. ಪ್ರಮುಖರು ಅಂತೇಳಿ ಹೇಳಿದ್ಮೇಲೆ ಇನ್ನು ಉಳಿದಿರೋ ಅಂಥವ್ರು ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಸಂಸದರ ಹೆಸರಡಿಯಲ್ಲಿ ಬಂದ್ಬಿಡ್ತಾರಲ್ಲ. ಯಾರನ್ನೂ ಬಿಟ್ಟು ಮಾಡೋ ಪ್ರಶ್ನೆ ಇಲ್ಲ. ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನೂ ಒಳಗೊಂಡಂಥ ತಂಡವನ್ನು ರಚಿಸಿದ್ದೀವಿ. ಯಾಕೆ ಪಾರ್ಟಿ ಒಳಗೆ ಸಮನ್ವಯ ಸಭೆ ಆದ ಮೇಲೆ ನಾವೆಲ್ಲ ಒಂದಾಗಿ ಹೋಗ್ತೀವಿ ಅಂತ ನಿಮ್ಮ ಕಡೆ ಅವ್ರ ಕಡೆ ಎರಡೂ ಹೇಳಿದ ಮೇಲೆ ಮತ್ತೆ ಈ ಬಿಸಿಲು ಯಾಕೆ ಬಂತು ಅಂತ ಏನು ಸಮಸ್ಯೆ ಮೂಲ? ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅವರಿಗೆ ವಕ್ಫ್ ಸಂಬಂಧ, ರಾಜ್ಯದ ರೈತರ ಬಗ್ಗೆ ಕಾಳಜಿ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾಳಜಿಗೆ ಭಾರತೀಯ ಜನತಾ ಪಾರ್ಟಿನೂ ಜೊತೆಲಿರೋದ್ರಿಂದ ಒಟ್ಟಾಗಿ ಮಾಡೋ ಅಂಥ ಕೆಲಸವನ್ನು ಮಾಡ್ತೀವಿ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಇರತಕ್ಕಂಥ ರಾಜಕೀಯ ವೈರುಧ್ಯದ ಕಾರಣಕ್ಕಾಗಿ ಎರಡು ಪ್ರತ್ಯೇಕವಾಗಿರುವ ಹೋರಾಟಗಳು ಈಗ ರೂಪುಗೊಂಡಿದೆಯಾ ಅಂತ ಚರ್ಚೆ. ಅದು ಚರ್ಚೆಗೆ ಮಾತ್ರ ಸೀಮಿತವಾಗಿರುತ್ತೆ, ವಾಸ್ತವಕ್ಕಿಂತ ಭಾಳ ದೂರ ಇದೆ. ಅವರು ನಮ್ಮ ಪಕ್ಷದಲ್ಲಿ ಸಂಸದರಾಗಿ, ಶಾಸಕರಾಗಿ ಕೆಲಸ ಮಾಡಿರೋವಂಥವ್ರು. ಅವ್ರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಬೇಕೋ ಆ ಎಲ್ಲ ಗೌರವವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಬಂದಿದೆ, ಮುಂದೆನೂ ಕೂಡ ಕೊಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಹೊರಹಾಕುವಂತ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಆ ಪ್ರಯತ್ನ ಹಿನ್ನೆಲೆಯಲ್ಲಿ ರುಚಿಗೆದ್ದಂತೆ ಯತ್ನಾಳ್ ಅವರು ಈ ಪ್ರತ್ಯೇಕವಾದ ಹೋರಾಟ ರೂಪಿಸುವ ನಿರ್ಧಾರ ತೆಗೆದುಕೊಂಡು ಹಾಗಾಗಿ ಸಭೆ ಮಾಡಿ ಅವರು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ್ರಿಂದ ತರಾತುರಿಯಲ್ಲಿ ಇದ್ದಂತ ವಿಜೇಂದ್ರರು ಪ್ರತ್ಯೇಕವಾದ 3 ತಂಡಗಳು ರಚನೆ ಮಾಡಿದ್ರು ಅನ್ನುವಂಥ ಅಭಿಪ್ರಾಯ. ನೋಡಿ, ಅಂತೆ ಕಂತೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಅಂತೇಳಿ ಹೇಳಿದ್ರೆ ಹೊಸದಾಗಿ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಪಕ್ಷವನ್ನು ಬಲಪಡಿಸೋಂಥ ಕೆಲಸ ಮಾಡ್ತಿದ್ದೀವಿ ಹೊರತು ಇರೋಂಥವ್ನು ಕಳ್ಕೊಳ್ಳೋಂಥ ಕೆಲಸವನ್ನು ಮಾಡೋಂಥದ್ದು ಅವಶ್ಯಕತೆ ಇರಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದು ರಾಜಕಾರಣದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಅಭಿಪ್ರಾಯ ಭೇದಗಳಿದ್ದರೆ ಅದನ್ನು ಸ್ವಾಗತ ಮಾಡಬೇಕು. ಆದರೆ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ವೈರತ್ಯ ಇದೆ ಅಂತೇಳಿ ಹೇಳಿ ಭಾವಿಸ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ನಿಲುವು. ನೀವು ಕೇಳಿದ ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್, ಅದಕ್ಕೆ ಪೂರಕವಾಗಿ ಇನ್ನೊಂದು ನೀವು ಹೇಳಿದ್ರೆ ಎಲ್ಲ ವೇದಿಕೆಯಲ್ಲಿ ಸರಿ ಆಗ್ತಾ ಇದೆ, ಎಲ್ಲ ಒಟ್ಟಿಗೆ ಹೋಗ್ತೀವಿ ಅಂತ. ಆದ್ರೆ ಮಾಜಿ ಸಚಿವರೊಬ್ಬರು ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೆಯದ ಯಾವುದೇ ಹೋರಾಟಗಳಿಗೆ ಕಾರ್ಯಕರ್ತರು ಸಪೋರ್ಟ್ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡಿ ಅನ್ನೋಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಪಕ್ಷದ ಅಡಿಯಲ್ಲೇನೆ 3 ತಂಡವನ್ನು ಮಾಡಿಕೊಂಡು ನೀವು ಹೇಳಿದಂಥ ನಮ್ಮ ನಾಯಕರು ಎಲ್ಲ ಬ್ಯಾಲೆನ್ಸ್ ಆಗ್ತಿದೆ, ನೀಟಾಗಿ ಹೋಗ್ತೀವಿ ಅಂತಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ ಹಿಂದೆ ಆ ಥರದ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ. ವೈಯಕ್ತಿಕ ಅನಿಸಿಕೆಗಳಿಗೆ ನಾವು ಯಾರೂ ಕೂಡ ಬೀಗ ಹಾಕ್ಲಿಕ್ಕಾಗಲ್ಲ. ವೈಯಕ್ತಿಕ ಅನಿಸಿಕೆ ಎಲ್ಲ ವ್ಯಕ್ತಿಗಳಲ್ಲೂ ಇರುತ್ತೆ. ರಾಜಕಾರಣ ಅಂದಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ. ಆದರೆ ನಾನು ಪಕ್ಷದ ಅಧಿಕೃತ ಏನು ಒಂದು ನಿಲುವಿದೆ ಆ ನಿಲುವು ಬಗ್ಗೆ ಮಾತ್ರ ಮಾತನಾಡ್ಬೋದು. ಇದನ್ನು ಮೀರಿ ಯಾವ ಪಕ್ಷದಲ್ಲಿಲ್ಲ ಹೇಳಿ? ಕಾಂಗ್ರೆಸ್ಸಲ್ಲೂ ಇದೆ, ಜನತಾದಳದಲ್ಲೂ ಇದೆ, ನೀವು ದೇಶದ ಎಲ್ಲ ಪಕ್ಷಗಳಲ್ಲೂ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯ ಇದ್ದಾಗಲೇ ಪಕ್ಷ ಸರಿದಾರದಲ್ಲಿ ನಡೆಯೋಂಥದ್ದಾಗೋದು. ಈಗಲೂ ಕೂಡ ಸರಿದಾರಿಯಲ್ಲಿ ನಡೆಯೋದಕ್ಕೆ ಅವ್ರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋವಂಥದ್ದನ್ನು ಮಾಡ್ತೀವಿ. ಆಗ್ಬೋದಾ ಸರ್? ಅಟ್ಲೀಸ್ಟ್ 3 ಜನದ ಹಾಂ, ಇದ್ರನ್ನು ಒಳಗೊಂಡಂತೆ ನಿಮಗೆ ನೆನ್ನೆ ಬಂದಿರೋ ಪಟ್ಟಿಯಲ್ಲಿ ಒಂದು ಪರಿಷ್ಕೃತ ಪಟ್ಟಿ ಟೈಪಿಂಗ್ ಎರರ್ ಆಗಿದೆ. ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ ಅವರು, ಎ ನಾರಾಯಣ ಸ್ವಾಮಿ ಅವರು ಒಳಗೊಂಡಂತೆ ಒಂದು ತಂಡ ಆಗಿದೆ. ಆ ತಂಡ ಅಡಿಷನಲ್ ಆಗಿ ಆ್ಯಡ್ ಆಗಿದೆ. ಅದನ್ನು ನಿಮ್ಮ ಮಾಹಿತಿಗೋಸ್ಕರ ಕೊಡ್ತೀವಿ. ಹೇಳಿ. ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕರು ಸಮುದಾಯಕ್ಕೆ ಸೇರಿರ್ತಕ್ಕ ತಾವು ರಾಮನಗರ ಜನಪಟ್ಟ ಚುನಾವಣೆಯಿಂದ ದೂರ ಯಾಕೆ ಮಾಡಿದ್ರಿ? ನಿಮ್ಮಂಥವ್ರು ತುಂಬಾ ಅಗತ್ಯ ಇತ್ತು ಅನ್ನುವಂಥ ಒಂದು ಚರ್ಚೆಗಳು ಚನ್ನಪಟ್ಟ ಯಾಕೆ ಚನ್ನಪಟ್ಟ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ರು? 3 ಉಪಚುನಾವಣೆಯಲ್ಲಿ NDA ಪಕ್ಷ, NDA ಕೂಟ ಚುನಾವಣೆಯನ್ನು ಗೆಲ್ಲುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಭಾರತೀಯ ಜನತಾ ಪಾರ್ಟಿಯ ಸಂಡೂರು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನವನ್ನು ಮಾಡ್ತು. ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 12-14 ದಿನ ವಾಸ್ತವ್ಯವನ್ನು ಮಾಡಿ ಕೆಲಸವನ್ನು ಮಾಡಿದ್ದೀವಿ. ಒಬ್ಬೊಬ್ಬರು ಜನರಲ್ ಸೆಕ್ರೆಟರಿ ಒಂದೊಂದು ಭಾಗದಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಹಾಗಾಗಿ ನನಗೆ ಸಂಡೂರಿನ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಸಂಡೂರಲ್ಲಿ ಕೆಲಸ ಮಾಡೋಂಥದ್ದು ಮಾಡಿದ್ದೀವಿ. ಯಾವುದೇ ಅನುಮಾನ ಬೇಡ. ನಿಖಿಲ್ ಕುಮಾರಸ್ವಾಮಿಯವರು ಕನಿಷ್ಠ 25,000-30,000 ಲೀಡಲ್ಲಿ ಚುನಾವಣೆಯನ್ನು NDA ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲ್ತಾರೆ. ಅಸೈನ್ ಮಾಡುವಾಗ ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಅಸೈನ್ ಮಾಡ್ತಾರೆ. ವಾಸ್ತವ ಗೊತ್ತಿರ್ತಾರೆ. ನಿಮ್ಮ ದೂರ ತಗೊಂಡು ಹಾಕೋದು
ಇಲ್ಲ, ಬಲಾಢ್ಯವಾಗಿ ಇರೋವಂಥ ಅಶ್ವಥ್ ನಾರಾಯಣ್ ಅವ್ರು ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಸಿ ಟಿ ರವಿ ಅವರು ಇರ್ಬೋದು, ಅಶ್ವಥ್ ನಾರಾಯಣ್ ಅವರು ಇರ್ಬೋದು, ಎಲ್ಲರನ್ನೂ ಒಳಗೊಂಡಂಥ ತಂಡ ಚನ್ನಪಟ್ಟಣದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಆ ಹೋರಾಟದ ಫಲವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ನಾನೊಬ್ಬ ಕಾರ್ಯಕರ್ತನಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮ ಹಾಕಿ ಪಕ್ಷವನ್ನು ಸದೃಢ ಮಾಡೋಂಥ ಜವಾಬ್ದಾರಿ ಇದೆ, ಆ ಕೆಲಸವನ್ನು ಕೂಡ ಮಾಡ್ತೀವಿ. ಅಶ್ವಥ್ ನಾರಾಯಣ್ ಅಷ್ಟೇ ಬಲಾಢ್ಯರಾಗಿರುವಂತಹ ನಿಮ್ಮನ್ನ ತಗೊಂಡೋಗಿ ಸಂಡೂರು ಯಾಕೆ ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಸಲಹೆಯನ್ನ ಪಕ್ಷದ ರಾಜ್ಯಾಧ್ಯಕ್ಷರು ತಿಳಿಸ್ತೀನಿ. ನಾಯಕರು ಅನ್ಸ್ಕೊಂಡವ್ರು ಪಾರ್ಟಿ ಒಳಗಡೆ ನಿಮ್ಮ ತರ ಸುಂದರ ಹಾಕಿದ್ರು ಏನೇ ಮಾಡೋದು ಜಾತಿ ಸಮೀಕರಣ ನಾನು ಜಾತಿಯನ್ನ ಮೀರಿದಂಥ ಪಕ್ಷದ ಕಾರ್ಯಕರ್ತ, ಹಾಗಾಗಿ ನನ್ನನ್ನು ಸಂಡೂರಿನಲ್ಲಿ ಬಳಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಲಹೆನ ರಾಜ್ಯಾಧ್ಯಕ್ಷರಿಗೆ ಪಕ್ಷದ ವರಿಷ್ಠರಿಗೆ ತಿಳಿಸ್ತೀನಿ, ಈ ಭಾಗದಲ್ಲೂ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಕೊಡ್ತೀನಿ. ಆನಂದ್ ಬೈದಿನ ಮನೆ ಸಲಹೆ ಮೇರೆಗೆ ರಾಮನಗರ ಇನ್ಚಾರ್ಜ್ ಹಾಕ್ಸ್ಕೊಂಡಿದ್ದೀನಿ. ಮಾಡೋಂಥದ್ದನ್ನು ಮಾಡಿ. ಸಿಪಿ ಆಫೀಸರ್ ಮಾತಾಡಿದ್ರು, ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ತುಳಿತಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಿದ್ರು. ತಮಗೇನು ಸಮಸ್ಯೆ ಆಯ್ತು ಅಂದ್ರೆ ನಿಮ್ದು ಅಲ್ಲಿ ವ್ಯತ್ಯಾಸಗಳಿತ್ತು, ಹಾಗಾಗಿ ತಮ್ಮನ್ನೆಲ್ಲ ಹಾಕಿದ್ರು. ಅದರ ಉದ್ದೇಶ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ಜಾತ್ಯತೀತ ಜನತಾದಳದೊಂದಿಗೆ ಉತ್ತಮವಾದಂಥ ಸಂಬಂಧ ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ಒಟ್ಟಾಗಿ NDA ಅಭ್ಯರ್ಥಿ ಗೆಲುವಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಅವ್ರ ಗೆಲುವು ನಿಶ್ಚಿತ, ಯಾವುದೇ ರೀತಿಯಾದ ಅನುಮಾನ ಬೇಡ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.